ಶ್ರೀಹರಿ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ನಿಮ್ಮ ಪ್ರೀತಿಯ ಶ್ರೀಹರಿ ಜೊತೆ ರಾಯರು ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಇವತ್ತಿನ ವಿಚಾರ, ರಾಯರ ವಿಚಾರದಲ್ಲಿ ಇಲ್ಲ ಸಲ್ಲದ ಪೂಜೆಗಳನ್ನ ಮಾಡಲಿಕ್ಕೆ ಹೋಗಬೇಡಿ. ಅಂದರೆ ಬಹಳ ಹಿಂದೆಯಿಂದಲೂ ಕೂಡ ರಾಯರ ವಿಚಾರದಲ್ಲಿ ಇರುವಂತಹದ್ದು ಒಂದಷ್ಟು ವ್ರತಗಳು ಮಾತ್ರನೇ. ಯಾವ್ಯಾವುದೋ ಬೇರೆ ಬೇರೆ ಇಲ್ಲದೇ ಇರುವಂತಹ ವ್ರತಗಳೆಲ್ಲ ಹುಟ್ಟಾಕೊಂಡಿರೋದು ಯಾವಾಗ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲರೂ ಕೂಡ ರಾಯರಿದ್ದಾರೆ ಅಂತ ಹೇಳಿ ಅನ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಲ್ಲ, ಆವಾಗ ಇಲ್ಲದೇ ಇರುವಂತಹ ಎಷ್ಟೋ ವ್ರತಗಳು ಇತ್ತೀಚೆಗೆ ಹುಟ್ಟಾಕೊಂಡ್ಬಿಟ್ಟಿದೆ. ಅದರಲ್ಲಿ ಸುಮಾರಷ್ಟು ಇದೆ. ಎಲ್ಲವೂ ಕೂಡ ನಾನು ನನ್ನ ಚಾನಲ್ನಲ್ಲಿ ವಿಡಿಯೋಗಳನ್ನು ಕೂಡ ಮಾಡಿ ನಿಮಗೆ ತಿಳಿಸಿದ್ದೀನಿ, ಇನ್ನೊಂದು ಚಾನಲ್ನಲ್ಲಿ. ಏಕೆಂದರೆ ರಾಯರ ವಿಚಾರದಲ್ಲಿ ಇರುವಂತಹ ವ್ರತ ಸೇವೆಗಳನ್ನ ಮಾಡಿದ್ರೆ ಎಷ್ಟು ಒಳ್ಳೆಯದಾಗುತ್ತೋ. ಈಗ ಹಿಂದೆಯಿಂದ ಯಾರೂ ಕೂಡ ನಡೆಸ್ಕೊಂಡು ಬಂದಿಲ್ಲ ಅಥವಾ ರಾಯರ ವಿಚಾರದಲ್ಲಿ ಆ ವ್ರತ ಇಲ್ಲವೇ ಇಲ್ಲ ಅಂದಾಗ ನಾವು ಮನೆಯಲ್ಲಿ ಮಾಡಿದ್ವಿ ಅದನ್ನು ಅಂತ ಹೇಳಿ ಇಟ್ಕೊಳ್ಳಿ. ಆಗ ನಮ್ಮ ಕಷ್ಟ ಕಳೆಯೋದ್ರ ಬದಲು ಇನ್ನೊಂದಷ್ಟು ಮನೆ ಅಧೋಗತಿಗೆ ಹಿಡಿಯುತ್ತೆ. ಇಲ್ಲದೇ ಇರುವಂತಹ ಕಷ್ಟಗಳು ಕೂಡ ಮೈ ಮೇಲೆ ಬರುತ್ತೆ. ಏಕೆಂದರೆ ಇಲ್ದಿರೋದನ್ನು ಮಾಡಲಿಕ್ಕೆ ಹೊರಟಿರ್ತೀವಲ್ಲ. ಇತ್ತೀಚಿನ ದಿವಸಗಳಲ್ಲಿ ಸೋಷಿಯಲ್ ಮೀಡಿಯಾನಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ರೆ ಗೊತ್ತಿರೋರು ಗೊತ್ತಿಲ್ಲದಿರೋರು ಎಲ್ಲರೂ ಕೂಡ ವೇದಾಂತಿಗಳ ಥರ ರಾಯರ ಪೂಜೆ ಬಗ್ಗೆ ಹೇಳ್ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸಮುದ್ರ ನೋಡಲಿಕ್ಕೆ ನೂಕು ನುಗ್ಲಲ್ಲ, ಹೇಳ್ಕೊಡ್ಲಿ. ರಾಯರ ಬಗ್ಗೆ ಇರುವಂತಹದ್ದನ್ನು ನಮಗೆ ಸತ್ಯವಾಗಿ ತಿಳಿದಿದ್ರೆ ಒಂದು ಪೂಜೆ ಹೇಳ್ಕೊಟ್ಟು ಒಬ್ಬರು ಪೂಜೆ ಮಾಡಿದ್ರು ನಮಗೆ ಅಖಂಡ ಪುಣ್ಯ ಫಲ. ಅದೇ ರೀತಿ ಈ ರೀತಿ ಇಲ್ಸಲ್ಲದನ್ನು ಹೇಳಿಕೊಟ್ಟು ಜನಗಳು ಮಾಡಿದ್ರು ಅಂತಂದರೆ ಅದರ ಕರ್ಮವನ್ನು ಕೂಡ ನಾವು ನಮ್ಮ ಮನೆಯವರು ಹೊರಬೇಕಾಗತ್ತೆ. ಇತ್ತೀಚೆಗಂತೂ ತುಂಬಾ ನಡೀತಾ ಇರುವಂತಹದ್ದು ಅಂದರೆ ನೋಡಿ, ರಾಯರಿಗೆ ಬೆಲ್ಲದ ದೀಪವನ್ನು ಹಚ್ಚುವಂತಹದ್ರ ಬಗ್ಗೆ. ಖಂಡಿತವಾಗಿ ರಾಯರಿಗೆ ಬೆಲ್ಲದ ದೀಪವನ್ನು ಯಾರೂ ಕೂಡ ಮನೆಯಲ್ಲೂ ಕೂಡ ಹಚ್ಚಬೇಡಿ, ಮಠದಲ್ಲೂ ಕೂಡ ಹಚ್ಚಬೇಡಿ. ಮಠದ ಎಷ್ಟೋ ಜನ ಹಚ್ಚಿ ಬೆಲ್ಲದ ದೀಪವನ್ನು ಹಚ್ಚಿ ಇಟ್ಟಿರುವಂತಹದ್ದನ್ನು ಈಗ ಕೆಲವೊಂದು ಸೋಷಿಯಲ್ ಮೀಡಿಯಾಗಳಲ್ಲಿ ನಾವು ಕೂಡ ನೋಡ್ತಾ ಇರ್ತೀವಿ. ನಿಮ್ಗೆ ಯಾರೂ ಕೂಡ ಅಲ್ಲಿ ತಿಳಿ ಹೇಳಲಿಕ್ಕೆ ಬರೋದಿಲ್ಲ ಇದನ್ನು ಹಚ್ಚಬಹುದು ಹಚ್ಚಬಾರ್ದು ಅಂತ ಹೇಳಿ. ಖಂಡಿತವಾಗಿ ರಾಯರಿಗೆ ಬೆಲ್ಲದ ದೀಪ ಹಚ್ಚುವಂತಹ ಯಾವ ಸೇವೆಯೂ ಕೂಡ ಇಲ್ಲ. ರಾಯರು ಯತಿಗಳು, ಅವರಿಗೆ ಬೆಲ್ಲದ ದೀಪದ ಆರಾಧನೆ ಖಂಡಿತ ನಾವು ಮಾಡಬಾರ್ದು. ಆ ರೀತಿ ಇದ್ದಿದ್ರೆ ನಾನು ಕೂಡ ಯಾವಾಗಲೂ ನಿಮಗೆ ತಿಳಿಸ್ಕೊಡ್ತಿದ್ದೆ. ಈ ರೀತಿ ಹಚ್ಚಿ ಸರಿಯಾದ ವಿಧಾನದಲ್ಲಿ ನಿಮಗೂ ಕೂಡ ಒಳ್ಳೆಯದಾಗುತ್ತೆ ಅಂತ ಹೇಳಿ. ಇಲ್ಲದೇ ಇರುವಂತಹ ಎಷ್ಟೋ ಕಷ್ಟಗಳು ಹಚ್ಚಿದ ಒಂದು 3-4 ತಿಂಗಳಿಗೆ ನಿಮಗೆ ಬರಲಿಕ್ಕೆ ಪ್ರಾರಂಭವಾಗುತ್ತೆ. ಯಾರಿಗೆ ನಾವು ಬೆಲ್ಲದ ದೀಪ ಹಚ್ಚಬಹುದು ತಿಳ್ಕೊಳ್ಳಿ. ಮೊದಲು ಹೆಣ್ಣು ದೇವರುಗಳಿಗೆ ಹಚ್ಚಬಹುದು, ಇಲ್ಲ ಅಂದರೆ ಆಂಜನೇಯ ಸ್ವಾಮಿಗೆ ದೇವಸ್ಥಾನಗಳಲ್ಲಿ ಹಚ್ಚುವಂತಹದ್ದು ಬಹಳ ಶ್ರೇಷ್ಠ. ಶತಮಾನಗಳಿಂದ ಇಲ್ಲದೇ ಇರುವಂತಹ ರಾಯರ ಪೂಜೆಯಲ್ಲಿ ಮಾಡುವಂತಹ ಈ ಬೆಲ್ಲದ ದೀಪ ಹಚ್ಚುವಂತಹ ಸೇವೆನ ನೀವು ಮಾಡಲಿಕ್ಕೆ ಹೋದ್ರಿ ಅಂತಂದರೆ ಕಷ್ಟ ಶುರುವಾಗತ್ತೆ. ನಿಮಗೆ ಗೊತ್ತಿರೋರಿಗೂ ಕೂಡ ತಿಳಿ ಹೇಳಿ. ಯಾರೋ ಮಾಡ್ತಿದ್ದಾರೆ ಅಂತಂದು ಖಂಡಿತ ನೀವು ಮಾಡಲಿಕ್ಕೆ ಹೋಗಬೇಡಿ. ನನಗೆ ಇನ್ಸ್ಟಾಗ್ರಾಮಲ್ಲಿ ಒಂದಷ್ಟು ಜನ ವಿಡಿಯೋಸನ್ನು ಕಳಿಸಿದ್ರಿ, ಈ ರೀತಿ ಎಲ್ಲ ಬೆಲ್ಲದ ದೀಪದ ಆರಾಧನೆ ಬಗ್ಗೆ ವಿಡಿಯೋಸ್ ಮಾಡುವಂತಹದ್ದು. ನಾನು ಅಲ್ಲೇ ಅವ್ರಿಗೆ ಕಮೆಂಟ್ ಮಾಡ್ತೀನಿ, ಇಲ್ದಿರುವಂತಹ ಸೇವೆಗಳನ್ನ ಯಾಕೆ ಹೇಳಿಕೊಟ್ಟು ಜನಗಳಿಗೆ ಪಾಪ ಈ ರೀತಿ ಇಲ್ಸಲ್ಲದ ಕಷ್ಟನ ಬರೋ ಹಾಗೆ ಮಾಡ್ತೀರಾ? ಇನ್ಫಾರ್ಮೇಷನ್ ಕರೆಕ್ಟಾಗಿ ಗೊತ್ತಿದ್ದರೆ ಮಾಹಿತಿ ಕೊಡಿ, ಇಲ್ದಿದ್ರೆ ಸುಮ್ಮನಿರಿದ್ದು. ಇಮ್ಮಿಡಿಯೇಟ್ ಅವ್ರು ಏನು ಮಾಡ್ತಾರೆ ಅಂತಂದರೆ ಆ ಥರ ವಿಡಿಯೋಸ್ ಹಾಕೋರು ನನ್ನ ಮೆಸೇಜನ್ನು ಡಿಲೀಟ್ ಮಾಡ್ತಾರೆ. ಸೊ ಹಾಗಾಗಿ ನೀವು ಕೇರ್ಫುಲ್ಲಾಗಿರಿ. ಇದ್ರ ಜೊತೆಯಲ್ಲಿ ನೋಡಿ, 9 ಗುರುವಾರದ್ದು ರಾಯರದು ವ್ರತ ಖಂಡಿತವಾಗಿ ಇಲ್ಲ. ಅದನ್ನು ಕೂಡ ಏಕಾಏಕಿ ಶುರು ಮಾಡಲಿಕ್ಕೆ ಹೋಗಬೇಡಿ. ಕಾಯಿ ಸಂಕಲ್ಪ ಸೇವೆ ಸರಿಯಾಗಿ ಮಾಡುವಂತಹ ವಿಡಿಯೋವನ್ನು ಇನ್ನೊಂದು ಚಾನಲಲ್ಲಿ ಹಾಕಿದ್ದೀನಿ, ಅದನ್ನು ಕೂಡ ಸರಿಯಾಗಿ ಮಾಡಿ. ನನಗೆ ಅನ್ನಿಸ್ತಿರೋ ಪ್ರಕಾರ ಇತ್ತೀಚೆಗೆ ಎಲ್ಲರೂ ಕೂಡ ರಾಯರು ಅಂತಿರೋದ್ರಿಂದ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವ್ರಿಗೇನು ಹುಚ್ಚು ಅಂತಂದರೆ, ಈಗ ರಾಯರ ವಿಚಾರ ಹಾಕಿದ್ರೆ ನಾವು ಕೂಡ ಒಳ್ಳೆ ಹೆಸರು ತಗೊಂಡ್ಬಿಡ್ಬೋದು, ಒಂದಷ್ಟು ಸಬ್ಸ್ಕ್ರೈಬರ್ಸು ಫಾಲೋವರ್ಸ್ ಬರ್ತಾರೆ ಅನ್ನುವಂತಹದ್ದು ಎಲ್ಲೋ ಆ ತಲೆಗೆ ಅಮಲು ಏರಿರೋದ್ರಿಂದ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ, ಸುಮಾರಷ್ಟು ತಪ್ಪು ಸೇವೆಗಳನ್ನ ಹೇಳ್ಕೊಡ್ತಿರೋಂಥವರೇ ಜಾಸ್ತಿ ಆಗೋಗಿದ್ದಾರೆ. ಯಾವ ವ್ರತ ಇದೆ ಯಾವ ವ್ರತ ಇಲ್ಲ ಅನ್ನೋದನ್ನು ಕೂಡ ಇನ್ನೊಂದು ಚಾನಲ್ನಲ್ಲಿ ವಿಡಿಯೋ ಮಾಡಿ ಕ್ಲಿಯರಾಗಿ ಹೇಳಿದ್ದೀನಿ. ಇರುವಂತಹ ಸೇವೆಗಳನ್ನ ಮಾತ್ರ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಇಲ್ಲದೇ ಇರುವಂತಹ ಸೇವೆಗಳನ್ನ ಮಾಡಿದ್ರೆ ಅಷ್ಟೇ ತೊಂದರೆಗಳು ಕೂಡ ಆಗುತ್ತೆ. ಬೆಲ್ಲದ ದೀಪವನ್ನು ಹಚ್ಚಲಿಕ್ಕೆ ಹೋಗಬೇಡಿ. 9 ಗುರುವಾರದ್ದು ನೇರವಾಗಿ ವ್ರತ ಹಿಡಿಬೇಡಿ. 7 ಗುರುವಾರದ್ದು ಮೊದಲು ಹಿಡಿಬೇಕು. ಸಂಕಲ್ಪ ಈಡೇರಿಲ್ಲ ಅಂದರೆ ಅದನ್ನು 9 ಗುರುವಾರ ಇಲ್ಲ 11 ಗುರುವಾರ ಮಾಡ್ಕೋಬಹುದು.